ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಂದು ಸ್ಯಾರಿ ಮತ್ತು ಟ್ರೆಡಿಷನಲ್ ವೇರ್ನ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ನನ್ನ ಜೀನ್ಸು ಮತ್ತು ವೆಸ್ಟರ್ನ್ ವೇರ್ಗಳನ್ನ ಬೇರೆ ಕಬೋರ್ಡಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋನೂ ಕೂಡ ಇದರಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ನನ್ನ ಕಬೋರ್ಡ್ ಈ ರೀತಿ ಇದೆ. ನೀವು ನೋಡ್ಬೋದು. ಇದ್ರ ತುಂಬ ನನ್ನದು ಟ್ರೆಡಿಷನಲ್ ವೇರ್ ಬಟ್ಟೆಗಳಿದೆ. ಇನ್ನೂ ಸ್ವಲ್ಪ ಊರಲ್ಲಿದೆ, ತರಬೇಕು. ಸೊ ಈಗ ಅದನ್ನೆಲ್ಲ ಜೋಡಿಸೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ.
ಸೊ ಫೈನಲಿ ಜೋಡಿಸ್ಕೊಂಡಾಯಿತು. ಇಲ್ಲಿ ಎಲ್ಲ ನನ್ನದು ಬಾರ್ಡ್ರ್ ಸೀರೆ ಮತ್ತು ಕಾಟನ್ ಸೀರೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ವರ್ಕ್ ಸೀರೆಗಳು. ಇಲ್ಲಿರೋ ಸೀರೆಗಳು ಯಾವುದೂ ಸ್ಟಿಚ್ ಆಗಿಲ್ಲ ಇನ್ನು, ಎಲ್ಲ ಹೊಸ ಸೀರೆಗಳಿದು. ಇದನ್ನೆಲ್ಲ ಇನ್ನು ಸ್ಟಿಚ್ ಮಾಡಿಸ್ಕೋಬೇಕು. ಆ್ಯಂಡ್ ಇದರಲ್ಲಿ ನಾನು ರೇಷ್ಮೆ ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಊರಲ್ಲಿದೆ, ಇವಾಗ ಸದ್ಯಕ್ಕೆ ಇರೋದನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಂದು ಟ್ರೆಡಿಷನಲ್ ವೇರ್ನ ಇಟ್ಕೊಂಡಿದ್ದೀನಿ, ಕ್ರಾಪ್ ಟಾಪು, ಲೆಹಂಗಾ, ಗೌನು. ಆ್ಯಂಡ್ ಇಲ್ಲೂ ಅಷ್ಟೇ, ಇವಾಗ ಸದ್ಯಕ್ಕೆ ಎಷ್ಟಿದೆ ಅಷ್ಟು ಮಾತ್ರ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಊರಲ್ಲಿದೆ. ಇದೊಂದು ಚಿಕ್ಕ ಟಬ್ಬಲ್ಲಿ ಗಾನೋದು ಡೈಲಿ ವೇರ್ ಬಟ್ಟೆ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬೆಡ್ಶೀಟು ಮತ್ತು ಎಕ್ಸ್ಟ್ರಾ ಬ್ಯಾಗ್ಗಳಿದೆಯಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಓವರಾಲ್ ಹಿಂಗಿದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಗಾನೋದು ಬಟ್ಟೆಗಳಿಟ್ಟಿದ್ದೀನಿ. ಇದೆಲ್ಲ ಒಂದು ಹೊಸ ಡ್ರೆಸ್ಗಳು, ಇನ್ನೂ ವೇರ್ ಮಾಡಿಲ್ಲ ಅವನು. ಅವನದು ಜಾಕೆಟು, ಕೋಟು, ಈ ಥರ ಬ್ಲೇಝರು, ಇದನ್ನೆಲ್ಲ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಅವನಿಗೆ ಆಗದಿರೋಂಥ ನ್ಯೂ ಡ್ರೆಸ್ಗಳಿದೆಯಲ್ಲ ಅದನ್ನೆಲ್ಲ ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಅವನದು ಜೀನ್ಸ್ ಕಲೆಕ್ಷನ್, ಅದೆಲ್ಲ ಸ್ಕೂಲ್ಗೆ ಹಾಕಿ ಕಳ್ಸೋಂಥ ಜೀನ್ಸ್ಗಳನ್ನ ಇಲ್ಲಿಟ್ಟಿದ್ದೀನಿ. ಇದರಲ್ಲಿ ಟೀ ಶರ್ಟು ಮತ್ತು ಶರ್ಟ್ಗಳನ್ನ ಇಟ್ಟಿದ್ದೀನಿ. ಇದೆರಡು ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಆ್ಯಂಡ್ ಇದರಲ್ಲಿ ಚೆರ್ರಿದು ಬಟ್ಟೆಗಳು. ಅವನಿನ್ನ ಜಾಸ್ತಿ ಬಟ್ಟೆಗಳಿಲ್ಲ, ಎಲ್ಲ ಕಡಿಮೆನೇ ಇರೋದು. ಹಂಗಾಗಿ ಅವನು ಬರೀ ಇದೊಂದು ಟಬ್ಬಿಗಾಗಿದೆ, ಇದಕ್ಕೆ ಹಾಕಿಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಈ ಥರದ್ದು ಇದು ಪಾರ್ಸಲ್ ಬಂದಿರುತ್ತಲ್ಲ ಬಾಕ್ಸು, ಅದು ನಾನೇ ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವೆಟರು ಮತ್ತು ಕ್ಯಾಪ್ಗಳನ್ನ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಇದು ಅಷ್ಟೇ ಆನ್ಲೈನಲ್ಲಿ ಪಾರ್ಸಲ್ ಬಂದಿರುತ್ತಲ್ಲ ಅದನ್ನು ಬಾಕ್ಸ್ನ ಕಟ್ ಮಾಡಿ ಈ ಥರ ನ್ಯೂಸ್ ಪೇಪರ್ನ ಹಾಕಿಟ್ಟಿದ್ದೀನಿ. ಇದರಲ್ಲಿ ಗಾನೋದು ಹೊಸ ಡ್ರೆಸ್ಗಳು ಇನ್ನೂ ಯೂಸ್ ಮಾಡಿಲ್ವಲ್ಲ ಆ ಬಟ್ಟೆಗಳು, ಮತ್ತು ಈ ಕಡೆ ಒಂದು ಕೃಷ್ಣನ ಡ್ರೆಸ್ಸು, ಪಂಚೆ, ಸ್ಪೈಡರ್ ಮ್ಯಾನ್ ಡ್ರೆಸ್ಸು, ಆ ಥರ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಅಮ್ಮನ ಬಟ್ಟೆಗಳು, ಅಮ್ಮ ಸೀರೆ ಮತ್ತು ಬಟ್ಟೆಗಳನ್ನ ಇಲ್ಲಿ ಇಟ್ಕೊಂಡಿದೆ. ಇಲ್ಲಿ ಕೆಲವೊಂದು ಹೊಸ ಸೀರೆಗಳಿದೆ, ಅದನ್ನು ಹಿಂಗೆ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಗಾನೋದು ಕಬೋರ್ಡ್ ಹಿಂಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕಬೋರ್ಡಲ್ಲಿ ಒಂದು ನ್ಯಾಪ್ಕಿನ್ನು ಮತ್ತು ಒಂದು ಗ್ಲಾಸಸ್ಸು, ಒಂದು ಕೃಷ್ಣನ ಡ್ರೆಸ್ಸಿಂದು ಏನು ಕಿರೀಟ, ಸರ ಅದೆಲ್ಲ ಅಲ್ಲಿಟ್ಟಿದ್ದೀನಿ. ಇದು ಅವನದು ನೆಬ್ಯುಲೈಸೇಷನ್ ಮಾಸ್ಕ್ ಅದು, ಮತ್ತು ಇದೆಲ್ಲ ಗ್ಲಾಸಸ್ ಅಷ್ಟು ಇಲ್ಲಿಟ್ಟಿದ್ದೀನಿ. ಇದಿಷ್ಟು ನಂದು ಮತ್ತು ಗಾನೋದು. ನಂದು ಇದರಲ್ಲಿ ಚಿಕ್ಕ ಕಬೋರ್ಡಲ್ಲಿ ಇದೆಲ್ಲ ಜ್ಯುವೆಲರೀಸ್, ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ನ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಇದು ಕಾಟನ್ನು, ಮಾಸ್ಕು, ನ್ಯಾಪ್ಕಿನ್ನು, ಇದು ನಂದು ಕ್ಲಿಪ್ಪು ಮತ್ತು ರಿಬ್ಬನ್ಸ್ಗಳು, ಇದೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದಿಷ್ಟು ಗಾನೋ ಮತ್ತು ನಂದು ಬರೀ ಸ್ಯಾರಿ ಮತ್ತು ಟ್ರೆಡಿಷನಲ್ದು ಈ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಇನ್ನು ಜೀನ್ಸು, ಟಾಪು ಅದೆಲ್ಲ ಇನ್ನೊಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ಆ ಕಬೋರ್ಡಲ್ಲಿ ನಂದು ಸ್ಯಾರಿ ಮತ್ತು ಟ್ರೆಡಿಷನಲ್ ವೇರ್ನ ಇಟ್ಕೊಂಡಿದ್ದೀನಿ. ಈ ಕಬೋರ್ಡಲ್ಲಿ ನಂದು ಜೀನ್ಸ್ಗಳು ಮತ್ತು ಲೆಗ್ಗಿನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಂದು ಬೆಡ್ಶೀಟ್ಗಳನ್ನ ಇಟ್ಕೊಂಡಿದ್ದೀನಿ. ಬರೀ ನಮ್ಮ ರೂಮ್ಗೆ ಯೂಸ್ ಮಾಡೋಂಥ ಬೆಡ್ಶೀಟ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬಂದು ಎಲ್ಲ ಇದು ಸ್ವೆಟರ್ಸ್ಗಳು ಮತ್ತು ಜಾಕೆಟ್ಗಳನ್ನ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಂದೆಲ್ಲ ಜೀನ್ಸ್ಗಳನ್ನ ಈ ಥರ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಬೇಗ ತೆಗಿಯೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಜೀನ್ಸ್ಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಒಂದು ಆನ್ಲೈನಲ್ಲಿ ಪಾರ್ಸಲ್ ಬಂದಿರುತ್ತಲ್ಲ ಅದ್ರದ್ದೊಂದು ಬಾಕ್ಸ್ ಇತ್ತು, ಆ ಬಾಕ್ಸ್ನ ಈ ಥರ ಕಟ್ ಮಾಡಿ ಆರ್ಗನೈಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ.
ಇಲ್ಲಿ ಎಲ್ಲ ಪುಲ್ಲವರ್ಸ್ಗಳು ಅಂದರೆ ಫುಲ್ ಆರಾಮ್ಗೆ ಯಾವುದ್ಯಾವುದು ಜೀನ್ಸ್ ಟಾಪ್ ಇದೆ ಅದನ್ನೆಲ್ಲ ಇದರ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿರೋಂಥದ್ದು. ಇದು ಪ್ಯಾಕ್ ಆಫ್ 3 ಏನೋ ಬಂದಿತ್ತು. ಇದರಲ್ಲಿ ಟೀ ಶರ್ಟು ಮತ್ತು ಟಾಪ್ಗಳನ್ನ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ಬಾಕ್ಸಲ್ಲಿ ಮಿಡಿ ಮತ್ತು ಫ್ರಾಕು ಆ ಥರದ್ದು ಏನಿದೆ ಅದನ್ನು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಛತ್ರಿ ಇಟ್ಕೊಂಡಿದ್ದೀನಿ. ಸಡನ್ನಾಗಿ ಏನಾದರೂ ಹೊರಗಡೆ ಹೋಗ್ಬೇಕು ಅಂದರೆ ತಗೊಳಕ್ಕೆ ಈಸಿಯಾಗಿರಲಿ, ಕೈಗೆ ಸಿಗಲಿ ಅಂದ್ಬಿಟ್ಟು ಇದೊಂದು ಛತ್ರಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೆರಡು ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ ಬ್ಯಾಗೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಇದೆರಡು ಬೇಗ ಏನಾದರೂ ಹಾಸ್ಪಿಟಲ್ಗೆ ಹೋಗಬೇಕು, ಪಾಪ ಕರ್ಕೊಂಡು ಹೋಗಬೇಕು ಅಂತಂದರೆ ಸಡನ್ನಾಗಿ ತಗೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಇಲ್ಲಿ ಎರಡು ಮಾತ್ರ ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಇದೊಂದು ಪುಟಾಣಿದು ಲಾಕರು. ಇಲ್ಲಿ ಏನು ಇದು ಸ್ಪೆಕ್ಸು, ಬ್ಲೂಟೂತು, ನನ್ನ ಪರ್ಸು ಅದನ್ನೆಲ್ಲ ಇಟ್ಟಿದ್ದೀನಿ. ಅದೊಂದು ಪುಟಾಣಿ ಗೊಂಬೆ ಮುರಿದೋಗ್ಬಿಟ್ಟೈತೆ, ರೆಡಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇನ್ನೂ ರೆಡಿ ಮಾಡಿಲ್ಲ. ಬಿಟ್ಟರೆ ಅಷ್ಟೇ. ಇನ್ನು ಸ್ಪೆಕ್ಸ್ಗಳು ಎಲ್ಲ ಇಲ್ಲೇ ಇಟ್ಟಿದ್ದೀನಿ, ಬ್ಲೂಟೂತ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಚಿಕ್ಕದು ಹ್ಯಾಂಡ್ ಪೌಚ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇವಾಗ ಹೊಸ್ದಾಗಿ ತಗೊಂಡಿರೋದು ಪುಟಾಣಿ ಪೌಚ್, ಇಷ್ಟೇ ಇರೋದು. ಈ ಥರ ಚಿಕ್ಕದು ಹ್ಯಾಂಡ್ ಪೌಚ್ಗಳೇನಿದೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಯೂಸ್ ಮಾಡ್ತಾರಂತಹ ಹೊಸ ನೈಟ್ ಡ್ರೆಸ್ಗಳೇನಿದೆ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಫುಲ್ ಎಲ್ಲ ನೈಟ್ ಡ್ರೆಸ್ಗಳು ಮತ್ತು ಫೀಡಿಂಗ್ ಡ್ರೆಸ್ಗಳು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬಾಕ್ಸಲ್ಲಿ ಒಂದು ಲೆಗ್ಗಿನ್ಸ್ಗಳನ್ನ ಇಟ್ಟಿದ್ದೀನಿ. ಅದು ಬಿಟ್ಟರೆ ಪಾಪುದು ಡೈಪರು ಈಸಿಯಾಗಿ ಕೈ ಸಿಗಲಿ ಅಂತ ಇಲ್ಲೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಇದರಲ್ಲಿ ಈ ಬಾಕ್ಸಲ್ಲಿ ನಂದು ಎಲ್ಲ ಸೆಟ್ಟು, ಪ್ಯಾಂಟ್ ಟಾಪ್ ವಿತ್ ವೇಲು ಸೆಟ್ ಇರುತ್ತಲ್ಲ ಆ ಡ್ರೆಸ್ಗಳನ್ನ ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಈ ಬಾಕ್ಸಲ್ಲಿ ಬರೀ ಲೆಗ್ಗಿನ್ ಟಾಪ್ಗಳನ್ನ ಇಟ್ಟಿದ್ದೀನಿ. ಬರೀ ಟಾಪ್ಗಳನ್ನ ಇಟ್ಟಿದ್ದೀನಿ. ಇದು ಯಾವುದೋ ಹೊಸ ಸ್ಲಿಪ್ಪರ್ ತಂದಿದ್ದೆ, ಅದು ಹಂಗೆ ಅಲ್ಲೇ ಇಟ್ಬಿಟ್ಟಿದ್ದೀನಿ, ತೆಗೆದಿರ್ಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ನಂದು ಕಬೋರ್ಡ್. ಇದು ವೆಂಕಿ ಕಬೋರ್ಡು. ಇದರಲ್ಲಿ ಒಂದು ಫಾರ್ಮಲ್ಸ್ ಪ್ಯಾಂಟು ಮತ್ತು ಕಾಟನ್ ಪ್ಯಾಂಟ್ ಎರಡೂ ಈ ಥರ ಹ್ಯಾಂಗ್ ಮಾಡಿದ್ದೀನಿ, ಏಕೆಂದರೆ ಅವ್ನು ತೆಗಿಯೋಕ್ಕೆ ಈಸಿ ಸಿಗಲಿ ಅವನಿಗೂ ಅಂತ. ಇನ್ನು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋ ಬಾಕ್ಸು. ಇದರಲ್ಲಿ 3ರಲ್ಲೂ ಫಾರ್ಮಲ್ ಶರ್ಟ್ಗಳನ್ನೇ ಇಟ್ಟಿದ್ದೀನಿ. ಆ್ಯಂಡ್ ಇದು ಒಂದು ಸ್ಪೆಕ್ಸ್ದು ಬಾಕ್ಸು. ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಎಲ್ಲ ಸ್ಪೆಕ್ಸ್ಗಳನ್ನ ಹಾಕಿ ಇಟ್ಕೊಂಡು ಯಾವ್ದು ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡಿ ಈಸಿಯಾಗಿ ಅಂತ. ಇಲ್ಲಿ ಒಂದು ಇನ್ನರ್ಸ್ಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 2 ಬಾಕ್ಸ್ ಇಟ್ಟಿದ್ದೀನಿ. ಹಿಂದೆ ಇರೋ ಬಾಕ್ಸಲ್ಲಿ ಫುಲ್ ಆರಾಮ್ ಟಿ ಶರ್ಟ್ ಇಟ್ಟಿದ್ದೀನಿ, ಈ ಬಾಕ್ಸಲ್ಲಿ ಹಾಫ್ ಇರೋ ಟಿ ಶರ್ಟ್ ಇಟ್ಟಿದ್ದೀನಿ. ಇನ್ನು ಕೆಳಗಡೆನೂ ಅಷ್ಟೇ, ಹಿಂದೆ ಜೀನ್ಸು, ಇದರಲ್ಲೂ ಜೀನ್ಸ್, 2 ಬಾಕ್ಸಲ್ಲೂ ಜೀನ್ಸ್ಗಳೇ ಇದೆ. ಇನ್ನು ಇಲ್ಲಿ 2 ಜಾಕೆಟ್ ಇಟ್ಕೊಂಡಿದ್ದಾನೆ. ಇನ್ನು ನೈಟ್ ವೇರ್ಸ್ಗಳು, ಹಿಂದೆ ಪ್ಯಾಂಟು, ಇಲ್ಲಿ ಟಿ ಶರ್ಟ್ಗಳನ್ನ ಇಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ ಅವನು ಬೆಲ್ಟು ಎಲ್ಲ ಇಟ್ಕೊಂಡಿದ್ದಾನೆ, ಗೊತ್ತಿಲ್ಲ. ಸೊ ಇದು ಯಾವುದು ನಾನು ವೀಡಿಯೋಗೋಸ್ಕರ ಜೋಡಿಸಿಲ್ಲ, ಇದೆಲ್ಲ ಮುಂಚೆಯಿಂದನೂ ನಾನು ಹಿಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿರೋದು. ಅದು ಸ್ಯಾರಿದು ಸೆಕ್ಷನ್ ಮಾತ್ರ ನಾನು ಜೋಡಿಸಿರಲಿಲ್ಲ, ಹಂಗಾಗಿ ವೀಡಿಯೋ ಮಾಡ್ದಂಗೆ ಹೋಗುತ್ತೆ, ಜೋಡಿಸ್ದಂಗೆ ಹೋಗುತ್ತೆ ಅಂದ್ಬಿಟ್ಟು ಅದನ್ನು ಜೋಡಿಸಿದ್ದೆ ಅಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ. ಸೊ ಟಾಟಾ, ಬಾಯ್ ಬಾಯ್.